ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದೀನಿ. ಸ್ಪೆಷಲ್ಲಾಗಿ ನೋಡಿ, ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಅದ. ಇದನ್ನು ಮಾಡೋದು ತೋರಿಸ್ತೀನಿ ಬರ್ರಿ. ಮೊದಲಿಗೆ ಶ್ರೀದೇವಿ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ. ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಆಲ್ ಬಟನ್ ಪ್ರೆಸ್ ಮಾಡಿರಿ, ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರ್ತವೆ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ನಾನು ಹಾಕೋ ವಿಡಿಯೋಗಳನ್ನು ಪೂರ್ತಿಯಾಗಿ ನೋಡಿರಿ, ಸಪೋರ್ಟ್ ಮಾಡಿರಿ, ಸ್ಕಿಪ್ ಮಾಡಿದೆ ನೋಡಿರಿ. ಬರ್ರಿ ಇವಾಗ ಮಾಡೋ ವಿಧಾನ ತೋರಿಸ್ತೀನಿ. ಬೇಕಾದ ಸಾಮಗ್ರಿಗಳು ಇದು ಪುಂಡಿ ಪಲ್ಯ ತೊಗೊಂಡಿನಿ. ಒಂದು ಸ್ವಲ್ಪ ಹೊಲದಲ್ಲಿ ಬಿಡಿಸ್ಕೊಂಬಂದಿರೋದು ಕಡಲೆಬೇಳೆ, ಹಸಿಮೆಣ್ಸಿನ್ಕಾಯಿ, ಖಾರ ನಿಮಗೆ ನೋಡಿ ತಗೋರಿ. ನಾವು ಖಾರ ಜಾಸ್ತಿ ಉಪಯೋಗಿಸ್ತೀವಿ, ಖಾರ. ಆಮೇಲೆ ಕಲ್ಲುಪ್ಪು, ಜೀರಿಗೆ, ಮೆಂತ್ಯ ಕಾಳು, ಬೆಳ್ಳುಳ್ಳಿ ತೊಗೊಂಡಿನಿ. ಇವಾಗ ಇದು ಎಣ್ಣೆ, ಅರಿಶಿನ, ಶೇಂಗಾ ಹುರಿದು ಈ ಥರ ಬೀಜ ಮಾಡಿ ಇಟ್ಕೊಂಡಿರೋದು ಬಿಡಿಸಿ. ಇವಾಗ ಮೊದಲಿಗೆ ಗ್ಯಾಸ್ ಆನ್ ಮಾಡ್ಕೊಂಡು ಇದು ಕುಕ್ಕರಲ್ಲಿ ನೀರು ಬಿಸಿ ಹಾಕಿಟ್ಟಿದ್ದೆ. ನೀರು ಬಿಸಿ ಆದ ತಕ್ಷಣ ಕಡಲೆಬೇಳೆ ತೊಗೊಂಡು ತೊಳೆದು ಇಟ್ಕೊಂಡಿದ್ದೆ ಕಡಲೆಬೇಳೆನ, ಅದನ್ನು ಹಾಕಿದ್ದೀನಿ. ಈ ಥರ ಸ್ವಲ್ಪ ಒಂದು ಸಲ ಚಮಚದಿಂದ ಇದು ಮಾಡಿ ಈ ಕುಕ್ಕರ್ನ ಕ್ಲೋಸ್ ಮಾಡಿ ಇಟ್ಬಿಡೋಣ. ಈ ಕಡೆ ಒಂದು 4ರಿಂದ 5 ವಿಸಿಲ್ ಬರಲಿ ಸಾಕು. ಇದು ಬಂದಿದೆ, ತಣ್ಣಗಾಗಕ್ಕೆ ಬಿಡೋಣ. ಈ ಕಡೆ ನೋಡಿ, ಇದು ನಮ್ಮ ಅಕ್ಕ ಅವ್ರ ಹೊಲಕ್ಕೆ ಹೋಗಿದ್ವಿ. ಆ ಹೊಲದಲ್ಲಿ ಪುಂಡಿಪಲ್ಲೆ ಗಿಡ ನೋಡ್ರಿ ಎಷ್ಟು ಚಂದ ಬಂದಾವೆ, ಎಷ್ಟು ದೊಡ್ಡ ದೊಡ್ಡ ನಮ್ಮಷ್ಟು ಹೈಟ್ ಬಂದವ. ಅಷ್ಟು ಪುಂಡಿಪಲ್ಲೆ ಇತ್ತು, ಅದನ್ನು ಬಿಡಿಸ್ಕೊಂಬಂದಿದ್ವಿ. ಈ ಥರ ನೋಡಿರಿ, ಈ ಥರ ಬಿಡಿಸ್ಕೊಂಬಂದು ಎಲ್ಲ ಸೋಸಿ ತೊಳೆದು ಈ ಥರ ಕ್ಲೀನ್ ಮಾಡಿ ಇಟ್ಕೊಂಡಿದ್ವಿ. ಇದನ್ನು ಸ್ವಲ್ಪ ನೋಡಿ ಎಷ್ಟು ಫ್ರೆಶ್ ಆಗೈತೆ, ಹೊಲದಲ್ಲಿರೋದೇ ಬೇರೆ ಅಲ್ವಾ. ಇವಾಗ ಇದಕ್ಕೆ ಸ್ವಲ್ಪ ಕಟ್ ಮಾಡಿ, ಸಣ್ಣ ಕಟ್ ಮಾಡಿ ಇಟ್ಕೋಬೇಕಂದ್ರೆ ಮುಗಿಸಿದ್ರು ಜಲ್ದಿ ಇದಾಗುತ್ತಂತ. ಈ ಕಡೆ ಇನ್ನೊಂದು ಪಾತ್ರೆ ತಗೊಂಡು ನೀರು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಇನ್ನು ನೋಡಿ, ಇದು ನೀರು ಬಿಸಿ ಆದ ತಕ್ಷಣ ಇದಕ್ಕೆ ಈ ಪುಂಡಿ ಪಲ್ಯ ಏನೆಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಪುಂಡಿ ಪಲ್ಯ ಹಾಕ್ಬಿಡ್ತೀನಿ. ಹಾಕಿ ಇವಾಗ ಇದನ್ನೊಂದು ಚಮಚ ತೊಗೊಂಡು ಸ್ವಲ್ಪ ಎಲ್ಲ ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಿಕ್ಸ್ ಆಗಿದ ತಕ್ಷಣ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತು ಇದು ಕುದಿಬೇಕು, ಕುದಿಯೋಕ್ಕೆ ಬಿಟ್ಬಿಡೋಣ. ಈ ಕಡೆ ಇದು ನೋಡಿ ತಣ್ಣಗಾಗೈತೆ. ಇವಾಗ ಚಲೋ ಕಡಲೆಬೇಳೆ ಕುದ್ದವ. ಈ ಥರ ಕುದ್ರು ಸ್ವಲ್ಪ ಮೆತ್ತಗೆ ಆಗ್ಬೇಕಿದು, ಯಾಕಂದರೆ ಮುಗಿಸ್ತೀವಲ್ಲ ಮೆತ್ತಗೆ ಇರಬೇಕು. ಇಷ್ಟು ಕುದ್ರೆ ಸಾಕು. ಇವಾಗ ಇದನ್ನು ತೆಗೆದು ಈ ಕಡೆ ಬೇಳೆ ನೀರು ಬಸ್ತು ಬೇಳೆ ಸಪ್ರೇಟ್ ಮಾಡಿ ಇಟ್ಕೊಂಡಿನಿ. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ. ಮಿಕ್ಸಿ ಜಾರಲ್ಲಿ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಮೆಂತ್ಯಕಾಳು, ಜೀರಿಗೆ, ಕಲ್ಲುಪ್ಪು ಹಾಕಿ ಇದನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಿಟ್ಟು ಇದು ಮಿಕ್ಸಿಲಿ ಸ್ವಲ್ಪ ತರಿಯಾಗಿ ಈ ಥರ ನೋಡಿ ಈ ಥರ ರುಬ್ಬಿ ಇಟ್ಕೋಬೇಕು. ಹಸಿ ಖಾರ ಅಂತೀವಿ ನಾವು, ಇದು ಹಸಿ ಖಾರ. ಇನ್ನೊಂದು ಟೈಮ್ ಸಪ್ರೇಟ್ ಮಾಡಿ ತೋರಿಸ್ತೀನಿ ನೀಟಾಗಿ. ಅದನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಇವಾಗ ಇದು ಪುಂಡಿ ಪಲ್ಯನೂ ಕುದ್ದೈತೆ. ಇದನ್ನು ನೀರು ಬಸ್ತು ಇದು ಸಪ್ರೇಟ್ ಮಾಡಿ ಇಟ್ಕೊಳ್ಳೋಣ. ನೋಡಿ, ನೀರೆಲ್ಲ ಬಸ್ದ ಮೇಲೆ ಅಷ್ಟು ಪುಂಡಿ ಪಲ್ಯ ಇತ್ತು. ಇದು ಇಷ್ಟೇ ಆಗ್ಯದ. ಅದಕ್ಕೆ ಸಣ್ಣ ಬಟ್ಲು ಕಡಲೆಬೇಳೆ ತೊಗೊಂಡಿದ್ದೆ. ಇವಾಗ ನೋಡಿರಿ, ಈ ಕಡಲೆಬೇಳೆನ ಈ ಸೊಪ್ಪನ್ನ ಎರಡು ಮಿಕ್ಸ್ ಮಾಡಿ ಎರಡರಲ್ಲೂ ನೀರು ಸಪ್ರೇಟ್ ಮಾಡ್ಕೊಂಡಿದ್ವಿ. ಇವಾಗ ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ನೀರು ಹಾಕಿ ಇವಾಗ ಇದು ಹಸಿ ಖಾರ ಏನೈತಲ್ಲ, ಹಸಿ ಖಾರ ಹಾಕಬೇಕು. ಹಾಕಿ ಇದನ್ನು ಒಂಚೂರು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿ ಈ ಥರ ಸ್ವಲ್ಪ ಅರಿಶಿಣ ಪೌಡ್ರ್ ಹಾಕಿ ಚೆನ್ನಾಗಿ ಇದನ್ನೊಂದು ಸಲ ಸ್ವಲ್ಪ ಬಿಸಿ ನೀರು ಹಾಕ್ಕೋಬೇಕು. ನೋಡು, ಹಾಕ್ತಾಯಿದ್ದೀನಿ. ಇವಾಗ ಬಿಸಿ ನೀರು ಸ್ವಲ್ಪ ನೀರು ಕಾಯಿಸಿ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡಿ ನೋಡಿ ಕುದೀತಾ ಐತಿ. ಇದು ಬೆಳ್ಳುಳ್ಳಿ ಜಾಸ್ತಿ ಹಾಕ್ಬೇಕು. ಇದು ಪುಂಡಿ ಪಲ್ಯಗಂದರೆ ಬೆಳ್ಳುಳ್ಳಿ ಜೀರಿಗೆ ಹಾಕಬೇಕು. ಇದು ನೋಡಿ, ಶೇಂಗಾ ಹುರಿದು ಸ್ವಲ್ಪ ಸಿಪ್ಪೆ ತೆಗೆದು ಬೀಜ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕಬೇಕು. ಹಾಕಿ ಇದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಂಡು ಇದನ್ನೊಂದು 5 ನಿಮಿಷ ಗ್ಯಾಸ್ ಸ್ಲೋ ಇಟ್ಕೊಂಡು ಸಣ್ಣ ಉರಿಯಲ್ಲಿ ಕುದಿಯೋಕ್ಕೆ ಬಿಟ್ಬಿಡ್ಬೇಕು. ಕುದ್ದಾದಮೇಲೆ ನೋಡಿ, ಇದು ತೆಗೆದುಬಿಟ್ಟು ಇವಾಗ ಈ ಬೇಳೆ ಮಗ್ಚೋದು ತೊಗೊಂಡು ಚೆನ್ನಾಗಿ ಮಗಚ್ಕೊಂಡ್ಬಿಡ್ಬೇಕು. ಒಂದು ಸಲ ನೀಟಾಗಿ ಮಗಚ್ಕೊಂಡ್ವಿ ಅಂದರೆ ಇದು ತುಂಬ ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ. ಇದು ಪುಂಡಿ ಪಲ್ಯ
ರೊಟ್ಟಿಗೆ ಅನ್ನಕ್ಕೆ ಊಟ ಮಾಡ್ಬೋದು. ಬಿಸಿ ಬಿಸಿ ರೊಟ್ಟಿ ಇದ್ದರೆ 2 ರೊಟ್ಟಿ ತಿನ್ನೋರು ನಮ್ಮ ಕಡೆ ಪುಂಡಿ ಪಲ್ಯ ಮಾಡಿದರೆ 4 ರೊಟ್ಟಿ ತಿಂತಾರೆ. ತುಂಬ ಟೇಸ್ಟ್ ಚೆನ್ನಾಗಿ ಬಂದಿತ್ತು ನೋಡಿ. ಇವಾಗ ಪುಂಡಿ ಪಲ್ಯ ರೆಡಿ ಆಯಿತು. ಇದಕ್ಕೆ ಇವಾಗ ಇನ್ನೊಂಚೂರು ಇದು ಮಾಡೋಣ, ಒಗ್ಗರಣೆ. ಇಷ್ಟೇನೂ ಊಟ ಮಾಡ್ತಾರೆ ಒಬ್ಬೊಬ್ಬರು, ಆದರೆ ಒಂಚೂರು ಒಗ್ಗರಣೆ ಹಾಕ್ಕೊಂಬಿಡೋಣ ನಾವು, ಅಂದರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಕೊಡುತ್ತೆ. ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಪಾನ್ ಇಟ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ಸಾಸಿವೆ ಹಾಕಿದ್ದೀನಿ. ಅದು ಚಟ್ಪಟ್ ಅಂದ ತಕ್ಷಣ ಸ್ವಲ್ಪ ಇದಕ್ಕೆ ಕರಿಬೇವು ಹಾಕಬೇಕು. ಕರಿಬೇವು ಹಾಕಿ ಒಂದು 2 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಇದನ್ನು ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಚಟಪಟ ಅಂತ ಸಿಡಿತಾ ಐತೆ. ಇದು ತೊಗೊಂಡು ಇವಾಗ ಒಗ್ಗರಣೆ ಹಾಕ್ಬಿಡೋಣ. ಈ ಪುಂಡಿ ಪಲ್ಯದ ಮೇಲೆ ಹಾಕಿದರೆ ತುಂಬ ಟೇಸ್ಟಿಯಾದ, ಎಂಥ ಆರಾಮಿಲ್ದವ್ರಿಗೆ ಈ ಪುಂಡಿ ಪಲ್ಯ ಊಟ ಮಾಡಿಬಿಟ್ರೆ ಬಾಯಿ ಎಷ್ಟು ಟೇಸ್ಟ್ ಕೊಡ್ತದಂದ್ರೆ ಭಾಳ ಟೇಸ್ಟ್ ಕೊಡ್ತದೆ. ಇದು ರೆಸಿಪಿ ನೋಡಿರಿ ಎಷ್ಟು ಚಲೋ ಬಂದದ. ಪುಂಡಿ ಪಲ್ಯ ಬಿಸಿ ರೊಟ್ಟಿ, ಅನ್ನ, ಖಡಕ್ ರೊಟ್ಟಿ, ಮುದ್ದೆಗೂ ಎಲ್ಲದಕ್ಕೂ ನೀವು ಊಟ ಮಾಡ್ಬೋದು. ಭಾಳ ಟೇಸ್ಟ್ ಇರ್ತದೆ. ನಾವಂತೂ ಬಿಸಿ ಬಿಸಿ ರೊಟ್ಟಿನೇ ಮಾಡ್ತೀವಿ ಪುಂಡಿ ಪಲ್ಯದಾಗ, ಇಲ್ಲ ಕಟ್ಟಿ ರೊಟ್ಟಿಗೆ ಊಟ ಮಾಡ್ತೀವಿ. ನೀವು ಯಾವುದಕ್ಕಾದರೂ ಇದನ್ನು ರೆಸಿಪಿ ಮಾಡಿಕೊಳ್ರಿ. ಭಾಳ ಬಿಸಿ ಅನ್ನ ತುಪ್ಪಕ್ಕೂ ಈ ರೆಸಿಪಿ ಭಾಳ ಚೆನ್ನಾಗಿರ್ತದೆ. ನೀವು ಒಂದು ಸಲ ಟ್ರೈ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲರಿಗೂ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಹೇಗಿತ್ತಂತೆ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.